ನಮಸ್ತೆ ಎಲ್ಲರಿಗೂ. ಬನ್ನಿ ಗುರುಗಳು ಏನ್ ಹೇಳ್ತಾರೆ ನೋಡೋಣ. ದುಡ್ಡಿನ ಬಗ್ಗೆ ಯೋಚನೆ ಮಾಡ್ಬೇಡಿ, ದುಡ್ಡು ಬರುತ್ತೆ ಅನ್ನುವಂಥದ್ದು ಇದೆ. ಸಾರಿ ಬೆಳಗ್ಗೆಯಿಂದ ಕಾಯಿಸಿದ್ದಕ್ಕೆ, ಸ್ವಲ್ಪ ಬ್ಯುಸಿ ಆಗೋಗಿದ್ದೆ, ಮತ್ತೆ ಹೆಲ್ತ್ ಬೇರೆ ಚೆನ್ನಾಗಿರ್ಲಿಲ್ಲ. ಸದ್ಯಕ್ಕೆ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ. ಎಲ್ಲವನ್ನು ಕೂಡ ಗುರುಗಳಿಗೆ ಸಮರ್ಪಣೆ ಮಾಡಿ, ಗುರುಗಳ ನಾಮಜಪನ ಮಾಡಿ. ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಖಂಡಿತವಾಗ್ಲೂ ವೃದ್ಧಿ ಆಗತ್ತೆ, ಆರೋಗ್ಯ ಚೇತರಿಕೆ ಆಗತ್ತೆ. ನಾಮಜಪನ ಮಾಡಿ ದಿನಾಗ್ಲೂ ಅನ್ನುವಂಥದ್ದು ಇದೆ. ದಿನಾಗ್ಲೂ ನಾಮಜಪ ಮಾಡೋದ್ರಿಂದ ಸಾಕಷ್ಟು ಆರ್ಥಿಕವಾಗಿ ಮತ್ತೆ ಫೈನಾನ್ಷಿಯಲಿ ಮತ್ತೆ ಫಿಸಿಕಲಿ ಮತ್ತೆ ಹೆಲ್ತ್ ರಿಲೇಟೆಡ್ ಏನ್ ಸಮಸ್ಯೆ ಇದೆ ಆ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ, ಎಲ್ಲವೂ ಕೂಡ ಚೆನ್ನಾಗ್ ಆಗತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಎಲ್ಲರಲ್ಲೂ ದೇವರಿದಾನೆ, ಸಮಾನ ದೃಷ್ಟಿಕೋನದಿಂದ ಎಲ್ರನ್ನು ನೋಡಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಎಲ್ರ ಬಗ್ಗೆ ರೆಸ್ಪೆಕ್ಟ್ ಇರ್ಲಿ ಅನ್ನುವಂಥದ್ದು ಇದೆ. ನಿಮಗ್ ಸಹಾಯ ಮಾಡ್ತಾ ಇರೋರು ಇರ್ಲಿ, ಸಹಾಯ ಮಾಡ್ದಿರೋರು ಇರ್ಲಿ, ಶತ್ರುಗಳಿರ್ಲಿ, ಮಿತ್ರರಿರ್ಲಿ, ಯಾರೇ ಇದ್ರು ಒಂದು ಕೃತಜ್ಞತಾ ಭಾವ ಇರ್ಲಿ ನಿಮ್ಮಲ್ಲಿ ಅಂತ ಅನಿಸ್ತಾ ಇದೆ ನಂಗೆ. ಇಲ್ಲಿ ಇವತ್ತು ಆಂಜನೇಯರ ಆಶೀರ್ವಾದ ತುಂಬಾನೇ ಜಾಸ್ತಿ ವೈಬಲ್ಲಿ ಇದೆ. ಆಂಜನೇಯ ಏನೋ ಒಂದು ಮೇಜರ್ ಡಿಸಿಷನ್ ನಿಮ್ ಜೀವನದ ಬಗ್ಗೆ ತಗೊಳ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ, ತಗೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೆವರ್ ಡೌಟ್ ಪವರ್ ಆಫ್ ಬಾಬಾ, ಹ್ಯಾವ್ ಫೇತ್ ಅಂತ ಇದೆ. ಯಾವುದೇ ಕಾರಣಕ್ಕೂ ನಿಮ್ಮ ನಂಬಿಕೆನ ಕಳ್ಕೊಂಬೇಡಿ, ಮತ್ತೆ ನಿಮ್ಮ ಗುರುಗಳಿಗೆ ಇರುವಂತ ಶಕ್ತಿನ ಯಾವತ್ತೂ ಒಂದು ಕಮ್ಮಿ ಲೆಕ್ಕಾಚಾರದಲ್ಲಿ ಇರಬೇಡಿ. ಗುರುಗಳಿಗೆ ತುಂಬಾ ಶಕ್ತಿ ಇದೆ, ಅವ್ರು ಏನ್ ಬೇಕಾದ್ರೂ ಮಾಡಕ್ಕೆ ಸಾಧ್ಯ ಇದೆ. ಯಾಕೆ ಅನ್ವನ್ನ ಪಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಪ್ರಾಮಿಸ್ ಕೇಳ್ತಿದ್ದಾರೆ ನಿಮ್ಮ ಗುರುಗಳು, ನಿಂಗೆ ಏನ್ ಬೇಕೋ ನಾನು ಅದನ್ನೆಲ್ಲ ಕೊಡ್ತೀನಿ, ನಿನ್ಗಿಂತ ಜಾಸ್ತಿ ಕಷ್ಟದಲ್ಲಿ ಇರೋರಿಗೆ ನೀನ್ ಸಹಾಯ ಮಾಡ್ತೀಯ ಅನ್ನುವಂತ ಒಂದು ಭರವಸೆನ ನನ್ಗೆ ಕೊಡು, ನಾನು ನಿನ್ಗೆ ಭರವಸೆ ಕೊಡ್ತೀನಿ. ನಿನ್ನ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ರೂ ನಾನು ಅದನ್ನ ಬದಲಾಯಿಸಿ ಕೊಡ್ತೀನಿ, ನಿನ್ನ ದುರಾದೃಷ್ಟನ ನಾನು ಅದೃಷ್ಟವಾಗಿ ಬದಲಾಯಿಸ್ತೀನಿ, ನಿನಗಿಂತ ಅದೃಷ್ಟಹೀನರಾಗಿರುವಂಥವರಿಗೆ ನೀನು ಸಹಾಯ ಮಾಡು ಅನ್ನುವಂಥದ್ದು ಇದೆ. ಜೊತೆಗೆ ಯಾರೋ ಒಬ್ರಿಗೆ ನಿಮ್ಮ ಸಹಾಯದ ಅಗತ್ಯ ಈಗ ಇದೆ, ಸಹಾಯನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಮನೆಯಲ್ಲಿ ತುಂಬಾ ನೆಗೆಟಿವಿಟಿ ಇದೆ. ಸೊ ರೆಸ್ಟ್ ವಿತ್ ಅ ಪಾಸಿಟಿವ್ ಎನರ್ಜಿ. ಸೊ ಯುವರ್ ಹೋಮ್ ಶುಡ್ ಬಿ ಎ ಪ್ಲೇಸ್ ಆಫ್ ರೆಸ್ಟ್ ವಿತ್ ಪಾಸಿಟಿವ್ ಎನರ್ಜಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಜಾಸ್ತಿ ಇದೆ, ಪ್ರಯೋಗಗಳು ಜಾಸ್ತಿ ಆಗಿದೆ, ಒಂದು ಅಂಧಕಾರದಲ್ಲಿ ಮುಚ್ಚೋಗಿದೆ. ಒಂದಷ್ಟು ವಯಸ್ಸಿನ ಅಂತರದಿಂದ ಇದೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ನಡೀತಾ ಇದೆ. ಇದು ನಾಟ್ ಓನ್ಲಿ ನಿಮ್ಮ ವಿಚಾರವಾಗಿ ಅಲ್ಲ, ನಿಮ್ಮ ಪೂರ್ವಜರು ಅಥವಾ ನಿಮ್ಮ ಪೂರ್ವಿಕರು ಅಥವಾ ನಿಮ್ಮ ಮನೆಯ ಹಿರಿಯರು ಮಾಡಿರುವಂತ ಒಂದಷ್ಟು ಸಮಸ್ಯೆಗಳಿಂದ ಅದಿನ್ನ ಹೆಚ್ಚಿನ ಸಮಸ್ಯೆಯಾಗಿ ನಿಂತಿದೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ನಿಮ್ಮ ಮನೇನ ರೀಬಿಲ್ಡ್ ಮಾಡ್ಕೊಳ್ತಿರೋ ಅಥವಾ ನಿಮ್ಮ ಮನೇನ ಮಾರಾಟ ಮಾಡ್ತಿರೋ ಅಥವಾ ಅದೇ ಮನೆಯನ್ನ ರಿಪೇರಿ ಮಾಡ್ಕೊಳ್ತಿರೋ ಅಥವಾ ಮನೆಗೆ ಪಾಸಿಟಿವ್ ಎನರ್ಜಿ ತರ್ತಿರೋ, ಅದು ನಿಮ್ಗೆ ಬಿಟ್ಟಂತ ವಿಚಾರ. ಒಟ್ನಲ್ಲಿ ಆ ಮನೆ ಚೆನ್ನಾಗಿ ಬೆಳಕಾಗಿ ಇರಬೇಕು, ಆಗ ನಿಮ್ಮ ಆರೋಗ್ಯದಲ್ಲೂ ಚೇತರಿಕೆ ಬರುತ್ತೆ, ನಿಮ್ಮ ಜೀವನದಲ್ಲೂ ಕೂಡ ಸಾಕಷ್ಟು ಪಾಸಿಟಿವ್ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಕಂಟಿನ್ಯೂಸ್ ಆಗಿ ಗುರುಗಳು ನಿಮ್ಮ ಜೀವನದಲ್ಲಿ ಒಂದು ಎಲ್ಲಾ ಸಮಯದಲ್ಲೂ ಇರ್ತಾರೆ, ಎಲ್ಲ ಗಳಿಗೆಲ್ಲೂ ನಿಮ್ ಜೊತೆ ಇರ್ತಾರೆ. ಒಂಥರ ಸ್ಪೇಸ್ ಟ್ರಾವೆಲ್ ತರ ಅವರು ನಿಮ್ ಜೊತೆ ನಿರಂತರವಾಗಿ ನಿಮ್ ಜೊತೆ ಪ್ರಯಾಣ ಮಾಡ್ತಾನೆ ಇರ್ತಾರೆ. ಅದು ನಿಮ್ಮ ಆಲೋಚನೆಗಳ ಮುಖಾಂತರ ಇರ್ಬೋದು, ನಿಮ್ಮ ಆಚಾರ ವಿಚಾರಗಳ ಮುಖಾಂತರ ಇರ್ಬೋದು, ಅಥವಾ ನಿಮ್ಮ ಸಮಸ್ಯೆಗಳ ಮುಖಾಂತರ ಇರ್ಬೋದು. ಅವ್ರು ಯಾವಾಗ್ಲೂ ನಿಮ್ ಜೊತೆಲೇ ಇರ್ತಾರೆ. ನಿಮ್ಗೆ ಏನ್ ಬೇಕೋ ಅದನ್ನ ಗೈಡೆನ್ಸ್ ಅವ್ರು ಕೊಡ್ತಾನೆ ಇರ್ತಾರೆ. ಯಾವಾಗ ನಿಮ್ಗೆ ಅವ್ರ ಅಗತ್ಯ ಇದೆ, ಬೇಕು ಅಂತ ಅನ್ಸುತ್ತೋ ಅವ್ರು ಅವಾಗ ಬರ್ತಾರೆ. ಯಾವಾಗ ನೀವು ತುಂಬಾ ನೊಂದ್ಕೊಳ್ತಿರೋ ಅವಾಗ ಅವ್ರು ಇರ್ತಾರೆ. ಯಾವಾಗ ನಿಮ್ಗೆ ಚಿಕಿತ್ಸೆಯ ಅಗತ್ಯ ಇರುತ್ತೋ ಅವಾಗೆಲ್ಲ ನಿಮ್ಮ ಗುರುಗಳು ಬಂದು ಚಿಕಿತ್ಸೆನ ಮಾಡ್ತಾರೆ ಅನ್ನುವಂಥದ್ದು ಇದೆ ಇಲ್ಲಿ.
ಸೊ ಹೆಚ್ಚು ತಲೆಗೆಡ್ಸ್ಕೊಳ್ಬೇಡಿ, ಗುರುಗಳು ಯಾವಾಗ್ಲೂ ನಿಮ್ ಜೊತೆ ಇರ್ತಾರೆ ಅನ್ನುವಂಥದ್ದು ಇದೆ. ಇವ್ರು ನಿಮ್ ಜೊತೆ ಒಳ್ಳೆಯವರು, ಅವ್ರು ನಿಮ್ ಜೊತೆ ಕೆಟ್ಟವರು, ಇವ್ರು ಸರಿ ಇದ್ದಾರೆ, ಅವ್ರು ಸರಿ ಇಲ್ಲ ಅಂತ ಮುಖವಾಡದ ಮನುಷ್ಯರನ್ನ ನೋಡಿ ಕೂಡ ಅವ್ರನ್ನ ಜಡ್ಜ್ ಮಾಡಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸೊ ಮುಖವಾಡದ ಹಿಂದಿನ ಸತ್ಯ ತಿಳ್ಕೊಳ್ಳಿ, ಯಾರು ನಿಮ್ ಜೊತೆ ಮುಖವಾಡ ಹಾಕೊಂಡಿದ್ದಾರೆ, ಯಾರು ಮುಖವಾಡ ಹಾಕೊಂಡಿಲ್ಲ, ಯಾರ ಸತ್ಯತೆಗಳು ಏನು, ಇದೆಲ್ಲಾನು ತಿಳ್ಕೊಳ್ಳಿ. ಇದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಏನಿದೆ ಅಂದ್ರೆ ಎಲ್ಲರಿಗೂ ಅವರದೇ ಆದಂತ ಒಂದು ರೆಸ್ಪೆಕ್ಟ್ ನ ಕೊಡಿ. ಈವನ್ ಅದ್ ನಿಮ್ ಶತ್ರು ಆಗಿದ್ರು ಕೂಡ ಅಷ್ಟೇನೆ. ಯಾಕೆ ಅಂದ್ರೆ ಸೊ ಎಲ್ಲಾ ಫಲಗಳಿಗೂ ನಮ್ಮ ಕರ್ಮನೇ ಕಾರಣ ಅಲ್ವಾ. ಸೊ ಆ ಕರ್ಮದಲ್ಲಿ ನಿಮ್ಮ ಶತ್ರುಗಳು ಕೂಡ ನೀವೇನ್ ಅವರಿಂದ ಬಯಸಿದ್ರಿ ಅಥವಾ ಅವರೇ ನಿಮ್ಮಿಂದ ಬಯಸ್ತಿದ್ದಾರೆ ಅನ್ನೋದ್ಕಿಂತ ನಿಮ್ಗೂ ಅವ್ರಿಗೂ ಇರುವಂತ ಕಾರ್ಮಿಕ್ ಲಿಂಕ್, ಕಾರ್ಮಿಕ್ ಕನೆಕ್ಷನ್ ಏನಿದೆ ಅದರಿಂದ ಸಮಸ್ಯೆಗಳು ಇರಬಹುದು. ಸೊ ಹಾಗಾಗಿ ಸದ್ಯಕ್ಕೆ ಮುಖವಾಡದ ಹಿಂದಿನ ಸತ್ಯ ಗೊತ್ತಾದ್ರೂ ಕೂಡ ಮತ್ತೆ ಮತ್ತೆ ಅಂತ ಒಂದು ಇನ್ನ ಅಗ್ರೆಸಿವ್ ನೇಚರ್ಗೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಪೇ ಆಫ್ ಡೆಬಿಟ್ಸ್ ಅಂಡ್ ಟ್ರೈ ನಾಟ್ ಟು ಹೊಸದನ್ನ ತಗೊಂಬೇಡಿ, ಹೊಸ ಸಾಲನ ಮಾಡಬೇಡಿ ಅನ್ನುವಂಥದ್ದು ಇದೆ. ಹೊಸ ಸಾಲ ಮಾಡಬೇಡಿ, ಜೊತೆಗೆ ಹೊಸ ಕರ್ಮನು ಕಟ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸೊ ಯೋಚನೆ ಮಾಡಬೇಡಿ, ನಿಮ್ಮ ಕರ್ಮನೆಲ್ಲ ಕಳಿತಿದ್ದಾರೆ ಅಲ್ಲಿ. ನೀವ್ ಯಾರಿಗಾದ್ರೂ ದುಡ್ಡು ಕೊಡೋದು ಬಾಕಿ ಇದ್ರೆ ಕೊಟ್ಟಿ ಮುಗಿಸ್ಬಿಡಿ, ಆ ದುಡ್ಡಿನ ಋಣನು ಇಟ್ಕೊಳ್ಬೇಡಿ. ಅನ್ನದ ಋಣ, ಭೂಮಿ ಋಣ ನಿಮಗ್ ಬಿಟ್ಟಿದ್ದು. ಯಾವುದೋ ಒಂದು ಡೆಬಿಟ್ ಇದೆ, ಕಾರ್ಮಿಕ್ ಡೆಬಿಟ್ ಇದೆ, ಆ ಕರ್ಮನ ಅಲ್ಲೇ ಕಳ್ಕೊಂಬಿಡಿ ಅನ್ನುವಂಥದ್ದು ಇದೆ. ಸೊ ಅದೇನು ಅಂತ ಯೋಚನೆ ಮಾಡಿ ಅದನ್ನ ಕಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಹೊಸ ಸಾಲನ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಏನೋ ಒಂದು ವಿಚಾರದಲ್ಲಿ ಇಲ್ಲಿ ತೀರ್ ಹೋದವರು ಕೂಡ ಒಂದಷ್ಟು ಮುಕ್ತಿ ಯಾಕೆ ಸಿಕ್ಕಿಲ್ಲ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೂಡ ಇಲ್ಲಿ ಇದೆ. ಯಾಕೆ ಅಂದ್ರೆ ಮುಖವಾಡ ಹಾಕೊಂಡಿರೋರ್ನ ನಂಬ್ತಿದ್ದೀರಿ ಹೊರತು ನಿಮ್ ಜೀವನದಲ್ಲಿ ಒಳ್ಳೇದ್ ಮಾಡ್ತಿರೋರ್ನ ನೀವು ನಂಬ್ತಾ ಇಲ್ಲ ಅನ್ನುವಂಥದ್ದು ಇದೆ. ಒಂದಷ್ಟು ಕರ್ಮಗಳನ್ನ ರಿಲೀಸ್ ಮಾಡ್ಕೊಳ್ಳಿ, ಕಾರ್ಮಿಕ್ ರಿಲೇಶನ್ಶಿಪ್ ಇಂದ ಹೊರಗ್ ಬನ್ನಿ, ಕರ್ಮ ಫಲಗಳಿಂದ ಹೊರಗ್ ಬನ್ನಿ. ಯಾರ್ದಾದ್ರು ಋಣ ಬಾಧೆ ಇದ್ರೆ ಆ ಋಣ ಬಾಧೆನ ಅಂದ್ರೆ ಅದರಿಂದ ಹೊರಗ್ ಬನ್ನಿ ಅನ್ನುವಂಥದ್ದು ಇದೆ. ಸಾಲ ಮಾಡಿದ್ರೆ ಹೇಗಾದ್ರೂ ಸರಿ ಸಾಲನ ತೀರ್ಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಇದು ಕಲಿಯುಗ, ಚಿಟ್ಕೆ ಹೊಡಿಯೋದ್ರಲ್ಲಿ ಸಾಕಷ್ಟು ರೆಮಿಡೀಸ್ ಸಿಗುತ್ತೆ. ಒಂದಷ್ಟು ರೆಮಿಡಿ ನೀವು ಫಾಲೋ ಮಾಡಿದ್ರೆ ಇಮಿಡಿಯೇಟ್ಲಿ ಫೈನಾನ್ಷಿಯಲಿ ನಿಮ್ಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಸೊ 90% ಈ ಇಯರ್ ಎಲ್ರಿಗೂ ಫೈನಾನ್ಷಿಯಲ್ ಚೆನ್ನಾಗಿದೆ. ಸೊ ಹಾಗಾಗಿ ಟ್ರೈ ಮಾಡಿದ್ರೆ ನಿಮ್ಮೆಲ್ಲ ಸಾಲನು ಆದಷ್ಟು ಬೇಗ ತೀರ್ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ನಿಮ್ಮ ಕನಸುಗಳು ಏನಿದೆ ಅದನ್ನ ಬರ್ದಿಡಿ. ನಿಮ್ಮ ಕನಸುಗಳನ್ನೆಲ್ಲ ನನಸು ಮಾಡ್ತೀನಿ ನಾನು ಅಂತ ಹೇಳ್ತಿದ್ದಾರೆ. ಸೊ ಮೆಸೇಜ್ ಮಾಡಿ ಗುರುಗಳಿಗೆ, ಅವರು ನಿಮ್ಮ ಕನಸನ್ನ ನನಸು ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ದ ಗಿಫ್ಟ್, ಏನೋ ಒಂದು ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದಷ್ಟು ಗುರುಗಳು ಕೂಡ ನಿಮ್ಗೆ ಗಿಫ್ಟ್ ಕೊಡ್ತಾರೆ, ನೀವು ಕೂಡ ಯಾರಿಗೂ ಗಿಫ್ಟ್ ಕೊಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮೆಲ್ಲಾ ಪ್ರಾರ್ಥನೆಗಳಿಗೆ ಅವರು ಉತ್ತರನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೊ ನೀವೆಲ್ಲಿದ್ದೀರೋ ಅಲ್ಲಿ ಖುಷಿಯಾಗಿ ಇರಿ ಅನ್ನುವಂಥದ್ದು ಇದೆ. ನೀವೆಲ್ಲೇ ಇರಿ ಖುಷಿಯಾಗಿ ಇರಿ ಅನ್ನುವಂಥದ್ದು ಇದೆ. ಜಗತ್ತೇ ನಿಮ್ಮ ಮನೆ, ನೀವೆಲ್ಲೇ ಇದ್ರೂ ಕೂಡ ಖುಷಿಯಾಗಿರಿ, ಆ ಜಾಗದಲ್ಲಿ ಆನಂದವಾಗಿರಿ ಅನ್ನುವಂಥದ್ದು ಇದೆ. ಸೊ ಎಸ್, ದ ಸ್ಪಿರಿಚುವಲ್ ಟೀಚರ್ ಅಂತ ಇದೆ. ತನ್ನ ಭಕ್ತರು ತನ್ನ ಮುಂದೆ ಮಾತ್ರ ತಲೆ ತಗ್ಗಿಸ್ಬೇಕು, ಬೇರೆಯವ್ರ ಮುಂದೆ ತಲೆ ತಗ್ಗಿಸ್ಬಾರ್ದು ಅಂತ ಗುರುಗಳು ಯಾವಾಗ್ಲೂ ಎಚ್ಚರಿಕೆನ ವಹಿಸ್ತಾರೆ. ಹಾಗಾಗಿ ನಿಮ್ಗೇನ್ ಗೈಡೆನ್ಸ್ ಬೇಕೋ ಅವರು ಕೊಡ್ತಾ ಇರ್ತಾರೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಗುರುಗಳ ಮುಂದೆ ಶರಣಾಗಿ ಅನ್ನುವಂಥದ್ದು ಕೂಡ ಇದೆ. ದುಡ್ಡು ಬರ್ತಾ ಇದೆ. ಸೊ ಫೈನಾನ್ಷಿಯಲ್ ವಿಚಾರದಲ್ಲಿ ನಿಮ್ಗೆ ದುಡ್ಡು ಬರ್ತಾ ಇದೆ. ಜೊತೆಗೆ ನಿಮ್ಮ ಬೆಳೆ ಎಲ್ಲ ಒಳ್ಳೆ ರೀತಿಲಿ ಸೀಲ್ ಆಗುತ್ತೆ ಅನ್ನುವಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಮೆಡಿಟೇಷನ್ ಮಾಡಬೇಕು. ನಿಮ್ಮೆಲ್ಲರಿಗೂ ಪ್ರೊಟೆಕ್ಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ ಅನ್ನುವಂಥದ್ದು ಇದೆ. ನಾನು ಅನ್ನುವಂಥ ಅಹಂಕಾರ ನಿಮ್ಗೆ ತೊಂದರೆ ಮಾಡ್ತಾ ಇದೆ. ಅದ್ ಬಿಟ್ಟು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಂಬಿಕೆಯಿಂದ ಮುಂದುವರೆದಿದ್ದೆ ಆದ್ರೆ ಇನ್ನ ಹೆಚ್ಚಿನ ಅನುಕೂಲನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಲೋಕೋ ಭಿನ್ನ ರುಚಿ ಇದೆ ಇಲ್ಲಿ. ಜಗತ್ತಿನಲ್ಲಿ ಬಹಳಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಇರ್ತಾರೆ. ಸೊ ಹಾಗಾಗಿ ಎಲ್ಲರನ್ನೂ ಗೌರವಿಸಬೇಕಾಗಿರುವಂಥದ್ದು ನಿಮ್ಮ ಕರ್ತವ್ಯ ಅನ್ನುವಂಥದ್ದು ಇದೆ.
ಸೊ ಮೊದಲನೇದು, ಎರಡನೇದು, ಮೂರನೇದು, ನಾಲ್ಕನೇದು, ಐದನೇದು, ಐದನ್ನು ಕೂಡ ಬೇಕಾದ್ರೆ ಆಯ್ಕೆ ಮಾಡ್ಕೊಳ್ಳಿ. ಸೊ ನಿಮ್ಮ ಜೀವನ ನಿಮ್ಮ ಇಷ್ಟದಂತೆ ನಡೆಯೋದ್ರ ಜೊತೆಗೆ ನಿಮ್ಮ ಗುರುವಿನ ಆಶೀರ್ವಾದದಂತೆ, ನಿಮ್ಮ ಗುರುವಿನ ಬಯಕೆಯಂತೆ ನಿಮ್ಮ ಜೀವನ ನಡೀಲಿ ಅಂತ ಆಶಿಸ್ತೀನಿ. ಮೊದಲನೇದು ಮಿರಾಕಲ್ ಆಗುತ್ತೆ ನಿಮ್ ಜೀವನದಲ್ಲಿ ಏನೋ ಅನ್ನುವಂಥದ್ದು ಇದೆ. ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಏನೋ ಸಾಧ್ಯ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಡೆಯಕ್ಕಾಗ್ದಿದ್ದವರು ಕೂಡ ನಡೀತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಕಾಲುಗಳಿಗೆ ಇದ್ದಂಥ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂಟಿಯಾಗಿ ದೂರ ಪ್ರಯಾಣ ಹೊರಟ್ಬಿಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಂಗೆ ಗೊತ್ತಿಲ್ಲ, ಇಲ್ಲಿ ಬರ್ತಾ ಇರೋದನ್ನ ಹೇಳ್ತಿದ್ದೀನಿ. ಫುಲ್ ಅಂಡ್ ಫೈನಲ್ಲಿ ನಕ್ಷತ್ರ ಲೋಕನ ಯಾರು ರೀಚ್ ಆಗ್ತಾರೆ ಅನ್ನುವಂಥದ್ದು ಇದೆ ಇಲ್ಲಿ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮ್ಮ ಪ್ರಯಾಣದಲ್ಲಿ ಏನ್ ಸಮಸ್ಯೆಗಳಿತ್ತು ಆ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿದಿದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಜೀವನ ಪ್ರಯಾಣದ ಹಾದಿ ಸುಗಮವಾಗಿ ಸಾಗತ್ತೆ ಅನ್ನುವಂಥದ್ದು ಇದೆ. ಯಾರೋ ಸನ್ರೈಸ್ ನೋಡಕ್ಕೆ ಅಥವಾ ಸನ್ಸೆಟ್ ನೋಡಕ್ಕೆ ಹೋದಾಗ, ಸನ್ಸೆಟ್ ನೋಡಕ್ ಹೋದಾಗ ಏನೋ ಒಂದಷ್ಟು ಅಡ್ಡಿಯಾಗಿ ಅಲ್ಲಿ ಸನ್ಸೆಟ್ ನೋಡಕ್ ಆಗ್ದಿರ ವಾಪಸ್ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಓಕೆ, ಸೊ ಆದಷ್ಟು ಬೇಗ ಇನ್ನೊಂದು ಸಮಸ್ಯೆ ಇದೆ, ಆಮೇಲೆ ನಿಮ್ಮ ಗುರಿನ ನೀವು ತಲುಪ್ತೀರಾ ಅನ್ನುವಂಥದ್ದು ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ಧೂನಿ ಇದೆ. ಸೊ ಒಂದಷ್ಟು ಹೋಮ ಹವನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಜೀವನದಲ್ಲಿರುವಂತ ಅಂಧಕಾರ ಹೋಗಿ ಒಂದು ನ್ಯೂ ಬಿಗಿನಿಂಗ್ ನಿಮ್ ಲೈಫಿಗೆ ಬರಬೇಕು. ಅದನ್ನ ತಗೊಂಬರೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಂದು ಹೋಮನ ಸಾಧ್ಯ ಆದ್ರೆ ಮಾಡ್ಕೊಳ್ಳಿ. ಜಗತ್ತಿನ ಒಳಿತಿಗಾಗಿ ಇರಬಹುದು ಅಥವಾ ನಿಮ್ಮ ಜೀವನದ ಅಂಧಕಾರನ ಹೋಗ್ಲಾಡ್ಸೋದಕ್ಕೆ ಇರಬಹುದು, ಮಾಡ್ಕೊಳ್ಳಿ. ಜೊತೆಗೆ ದಿನಾಗ್ಲೂ ನೀವೆಲ್ಲಿ ಕೆಲಸ ಮಾಡ್ತೀರಾ ಅಲ್ಲಿ ಒಂದು ತುಪ್ಪದ ದೀಪನ ಹಚ್ಚುತ್ತಾ ಬನ್ನಿ, ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಾಲ್ಕನೇದು ಯಾರು ಆಯ್ಕೆ ಮಾಡಿದ್ದೀರಾ, ದ ಪ್ರೊಟೆಕ್ಟರ್. ಬಾಬಾ ವಿಲ್ ಡಿಸ್ಟ್ರಾಯ್ ಯುವರ್ ಫಿಯರ್ ಅಂಡ್ ಪ್ರೊಟೆಕ್ಟ್ ಯು. ನಿಮ್ಮ ಭಯನ ಹೋಗ್ಲಾಡಿಸ್ತಾರೆ. ನಿಮ್ಗೆ, ನಿಮ್ ಫ್ಯಾಮಿಲಿಗೆ, ನಿಮ್ ಮಕ್ಕಳಿಗೆ ಏನು ತೊಂದರೆ ಆಗದೆ ಇರೋ ಹಾಗೆ ಗುರುಗಳು ಕಾಪಾಡ್ತಾರೆ ಅನ್ನುವಂಥದ್ದು ಇದೆ. ಸೊ ಆ ಗುರುಗಳ ಆಶೀರ್ವಾದದಿಂದ ನಿಮ್ಗೆ, ನಿಮ್ಮ ಫ್ಯಾಮಿಲಿಗೆ ರಕ್ಷೆ ಇದೆ, ನಿಮ್ಮ ಪ್ರೀತಿ ಪಾತ್ರರು ಸೇಫ್ ಆಗಿದ್ದಾರೆ ಅನ್ನುವಂಥದ್ದು ಇದೆ. ಐದನೇದು ಯಾರು ಆಯ್ಕೆ ಮಾಡಿದೀರಾ, ದ ಸದ್ಗುರು ಇದೆ. ಸೊ ಬಾಬಾ ಇಸ್ ಎ ಟ್ರೂ ಗುರು ಹೂ ಟೇಕ್ ಆನ್ ದ ಸಫರಿಂಗ್ ಆಫ್ ಹಿಸ್ ಡಿವೋಟೀಸ್, ಹಿ ವಿಲ್ ಗ್ರಾಂಟ್ ಯು ರಿಲೀಫ್ ಅಂಡ್ ಸಕ್ಸಸ್ ಅಂತ ಇದೆ. ಸೊ ನಿಮ್ಮ ಗುರುಗಳು ಸದ್ಗುರು, ನಂಗೆ ಇಲ್ಲಿ ಸದ್ಗುರು ಬಂದಿದೆ. ನಂಗೆ ಸದ್ಗುರುಗಳಿಂದ ಅಂದ್ರೆ ಈಶಾ ಫೌಂಡೇಶನ್ ಇಂದ ದೀಕ್ಷೆಗೆ ಮೇಲ್ ಬಂದಿತ್ತು. ಸೊ ನಾನು ಹೋಗ್ತಾ ಇದ್ದೀನಿ, ಹೋದಾಗ ನಿಮ್ಗೆ ತಿಳಿಸ್ತೀನಿ. ಸೊ ಎಸ್, ಅವರು ನಿಮ್ಗೆ ಆಶೀರ್ವಾದನ ಮಾಡ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಸಫರಿಂಗ್ ಏನಿದೆ, ನಿಮ್ಮ ನೋವೇನಿದೆ, ನಿಮ್ಮ ದುಃಖ ಏನಿದೆ ಅಥವಾ ನಿಮ್ಮ ಸಮಸ್ಯೆ ಏನಿದೆ ಅದೆಲ್ಲಾನು ಗುರುಗಳು ತಗೊಂಡು ನಿಮ್ಮ ಜೀವನಕ್ಕೆ ಒಂದು ರಿಲೀಫ್ನ ಕೊಡ್ತಾರೆ, ಒಂದು ಸಕ್ಸಸ್ನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಆತ್ಮ ಜ್ಯೋತಿ ಬೆಳಗ್ತಾರೆ ಅನ್ನುವಂಥದ್ದು ಇದೆ. ಆತ್ಮೋದ್ಧಾರಕ್ಕೆ ಒಂದು ಮಾರ್ಗದರ್ಶನನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸ್ಪಿರಿಚುವಲ್ ಲೆವೆಲ್ ಅಲ್ಲಿ ತುಂಬಾ ದೊಡ್ಡ ರೀತಿಯಲ್ಲಿ ಇದೊಂದು ಬದಲಾವಣೆ ಆಗತ್ತೆ ನಿಮ್ಮ ಜೀವನದಲ್ಲಿ ಅನ್ನುವಂಥದ್ದು ಇದೆ. ಸಮಯ ಬಂದಾಗ ನಿಮ್ಗೆ ಅದು ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಈ ಮಣ್ಣೆತ್ತಿನ ಅಮಾವಾಸ್ಯೆ ಏನಿದೆ ಸಾಕಷ್ಟು ಬದಲಾವಣೆಗೆ ಕಾರಣ ಆಗಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ. 25ನೇ ತಾರೀಕು ಏನಿದೆ ಅದು. ಜೊತೆಗೆ ಬರೋ ತಿಂಗಳು ಏನು ಗುರು ಪೌರ್ಣಿಮೆ ಇದೆ, ಆ ಗುರು ಪೌರ್ಣಿಮೆ ಒಂದು ನ್ಯೂ ಬಿಗಿನಿಂಗ್ ನಿಮ್ ಲೈಫಿಗೆ ತಗೊಂಡ್ಬರುತ್ತೆ ಅನ್ನುವಂಥದ್ದು ಇದೆ. ಇಲ್ಲ ನಿಮ್ಗೆ ಒಳ್ಳೆ ಗುರು ಸಿಗ್ತಾರೆ, ಇಲ್ಲ ಒಂದು ಒಳ್ಳೆ ಗುರುವಿನ ಸ್ಥಾನಕ್ಕೆ ನೀವು ಹೋಗ್ತೀರಾ, ಇಲ್ಲ ಸರಿಯಾದ ಮಾರ್ಗದರ್ಶನನ ಗುರುಗಳಿಂದ ಪಡ್ಕೊಳ್ತೀರಾ. ಮೂರಲ್ಲಿ ಒಂದು ಖಂಡಿತವಾಗ್ಲೂ ಆಗುತ್ತೆ. ನೋ ಮ್ಯಾಟರ್ ನೀವು ಯಾವ ಕೆಲಸದಲ್ಲಿ ಇದ್ದೀರಾ, ಬಿಸ್ನೆಸ್ ಅಲ್ಲಿ ಇದ್ದೀರಾ, ಹೌಸ್ ವೈಫ್, ಹಸ್ಬೆಂಡ, ಮಕ್ಕಳ, ದೊಡ್ಡೋರ, ವಯಸ್ಸಾಗಿರೋರ, ನೋ ಮ್ಯಾಟರ್. ಬಟ್ ಈ ವರ್ಷ ಖಂಡಿತವಾಗ್ಲೂ ಆಗತ್ತೆ. ಎಲ್ರ ಮೇಲೂ ವಾಗ್ದೇವಿಯ ಆಶೀರ್ವಾದ ಹೀಗೆ ಇರಲಿ. ಸೊ ಗುರುಗಳ ಆಶೀರ್ವಾದ ಕೂಡ ಹೀಗೆ ಇರಲಿ ಅಂತ ಹಾರೈಸ್ತೀನಿ, ಆಶಿಸ್ತೀನಿ.
ಪ್ರಾರ್ಥನೆ ಮಾಡ್ತೀನಿ. ನನ್ನ ಮೇಲೂ ಕೂಡ ಎಷ್ಟೊಂದು ಜನ ಗುರುಗಳು ನೋಡ್ತಿದ್ದೀರಾ. ನಿಮ್ಮೆಲ್ಲರ ಹೀಲಿಂಗ್ ಇಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇನ್ನ ರೀಡಿಂಗ್ ಮಾಡ್ತಾ ಇದ್ದೀನಿ. ಹೀಗೆ ನಿಮ್ಮ ಆಶೀರ್ವಾದ ಇರ್ಲಿ. ಸೊ ವಾಗ್ದೇವಿಯ ಕೃಪಾಶೀರ್ವಾದ ಎಲ್ಲರ ಮೇಲೂ ಇರ್ಲಿ. ಜ್ಞಾನದೇವಿ ಎಲ್ರಿಗೂ ಸರಿಯಾದ ಜ್ಞಾನನ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಗುರುಭ್ಯೋ ನಮಃ. ವಾಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಗುರುಭ್ಯೋ ನಮಃ. ಈ ರೀಡಿಂಗ್ ಅನ್ನ ವಾಗ್ದೇವಿಯ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡೋಣ. ಸೊ ಗಣೇಶ ಯಾವಾಗ್ಲೂ ಎಲ್ರಿಗೂ ರಕ್ಷೆಯಾಗಿ ಇರ್ಲಿ. ಸೊ ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.